ఈరోజు మన గన్యులు ಆಗಮಿಸ್ತಾ ఉన్నారు. ಸಿಕ್ಕದಂತೆ ಅಲಂಕರಿಸಿದ್ರೆ ಅಣ್ಣವರು ಚಪ್ಪಳೆ ಕೊಡಬೇಕು, ಜೋರಾದ ಚಪ್ಪಳೆ ಕೊಡಬೇಕು ಅಣ್ಣವ್ರಿಗೆ. ವೇದಿಕೆಯಲ್ಲಿ ಹಸೀನರಾಗ್ತಿದ್ದಾರೆ ಎಲ್ಲರೂ ಕೂಡ, ಎಲ್ಲರೂ ಇವತ್ತು ಹತ್ತೂರಿಯ ಇವತ್ತು ಸಂಕ್ರಾಂತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಾತಿಗಣ್ಯರೆಲ್ಲರೂ ಕೂಡ ಈ ಒಂದು ಭಾಷಣವನ್ನು ನಾನು ಮಾಡಿದರೆ ನಂತರ ಮತ್ತೊಂದು ಡಾನ್ಸ್ ಗೀತೆಯನ್ನ ಆಡ್ತಾ ಹಾಗೆಯೇ ಕಾರ್ಯಕ್ರಮವಾಯಿತು. ಆಗಮಿಸಿದರೆಲ್ಲರೂ ಕೂಡ ಮತ್ತೊಮ್ಮೆ ಪೂರ್ಣ ಸ್ವಾಗತವನ್ನು ಬಯಸಿ ಆಗಮಿಸಬೇಕು ನಮ್ಮ ಡಾನ್ಸ್ ಕಲಾವಿದರು ಎಲ್ಲಿಗರಾಲೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಗದರ್ಶಿಗರು, ನನ್ನ ಗುರುಗಳು, ಕೋಮಲ್ನ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ್ನವರೇ, ಮತ್ತೊಬ್ಬರು ನಿಶಬ್ದವಾಗಿರ್ಬೇಕು, ಏಯ್ ಮರಿ ಹುಷಾರಲ್ಲಿ, ಮತ್ತೊಬ್ಬರು ನನ್ನ ಅಣ್ಣನ ಸಮಾನರಾದ BV ಸಾಮಣ್ಣವರೇ, ಮತ್ತೊಬ್ಬರು ನಮ್ಮ ಹಿರಿಯ ವಕೀಲರು, ನನ್ನ ಅಣ್ಣನ ಸಮಾನರಾದ MS ಶ್ರೀನಿವಾಸ ರೆಡ್ಡಿ ಅನ್ನವರೇ, ಸಮಯ ಅಭಾವದಿಂದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರೇ, ಮುಖ್ಯವಾಗಿ ಹೆಬ್ಬನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬೈರ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಹೆಬ್ಬನಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು, ಮುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನೀವು ಯುವಕರು H ಕೋಡಿಹಳ್ಳಿ ಅವರ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮಾಧ್ಯಮ ಸ್ನೇಹಿತರು, ಮುಖ್ಯವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸುತ್ತಾ, ಪರಿಸ್ಥಿತಿ ಬಹಳಷ್ಟು ಶೋಷಣೀಯವಾಗಿದೆ. ಅತಿವೃಷ್ಟಿಗಳು, ಅನಾವೃಷ್ಟಿಗಳು, ಬೆಲೆ ಇದ್ದಾಗ ಬೆಳೆ ಇಲ್ಲ, ಬೆಳೆ ಇದ್ದಾಗ ಬೆಲೆ ಇಲ್ಲ, ಬಹಳಷ್ಟು ಸಾಲ ಸೋಲ ಮಾಡಿ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗ. ಇವತ್ತು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ರೈತರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಮರ್ಥ ನಾಯಕರು ಯಾರು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣವರು ಏನು 20 ತಿಂಗಳು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು. ಬಹಳಷ್ಟು ವಿರೋಧ ಪಕ್ಷದವರು ಹೇಳಿದ್ರು, ಚಲನಚಿತ್ರದ ವಿತರಕರು ಇವ್ರಿಗೆ ರಾಜ್ಯದ ಒಂದು ಚುಕ್ಕಾಣಿಯನ್ನು ಕೊಟ್ಟಿದ್ದಾರೆ, ಇವ್ರೇನ್ ರಾಜ್ಯಭಾರ ಮಾಡಬಲ್ಲರು ಅಂತಕ್ಕಂಥ ಒಂದು ಅಪಹಾಸ್ಯ ಮಾಡಿದ್ರು. ಈ ದಿನ ನಮಗೆ ತುಂಬಾ ಸಂತೋಷ ತರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ನಾವೆಲ್ಲ ರೈತಾಪಿ ಜನ ವರ್ಷ ಉದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿ ಈ ಒಂದು ಸುಗ್ಗಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋ ದಿನ ಸಂಕ್ರಾಂತಿ ದಿನ. ಇಂಥ ದಿನದಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಈ ಸಂತೋಷ ರೈತರಲ್ಲಿ ಬರಬೇಕು, ರೈತರ ಸಂತೋಷವಾಗಿರ್ಬೇಕು, ಒಗ್ಗಟ್ಟಾಗಿ ಗ್ರಾಮದ ಎಲ್ಲ ಜನ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಪ್ರಭಾಕರ್ ಅಣ್ಣವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರು ಎಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಇದು ನಮ್ಮೆಲ್ಲರೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಈ ಒಂದು ಹಬ್ಬ ಆಚರಣೆ ಮಾಡಿಕೊಂಡು ಸಂತೋಷ ಇದಿರ್ಬೇಕು ಅಂತ ಆಶಿಸ್ತಾ, ಅದೇ ರೀತಿ ನಮ್ಮ ಗ್ರಾಮಸ್ಥರು ನಮ್ಮ ವಿದ್ಯಾಶ್ರೀ ಮೇಡಮ್ ಅವ್ರಿಗೆ ಗೌರವದಿಂದ ಸನ್ಮಾನಿಸಿದ್ರು. ಕಾರಣ ಏನು ಅಂತಂದ್ರೆ, H ಕೋಡಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ గ్రామస్తులే ఒక 5 నిమిషాలు మళ్ళీ మేమంతా నన్ను కిందకి దిగిస్తాము. మంచి డాన్సులు మీరు చూస్తారు. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಅಭಿಮಾನಿಗಳೇ, ಪತ್ರಕರ್ತ ಮಿತ್ರರೇ, కోడిపల్లి అంటే చాలా ప్రీతి మాకు. ప్రముఖంగా ఏమిటి ఏళ్ళ కారణము కోడిపల్లి ఇష్టం అంటే, మా మామ గడ్డప్ప అనుండే. మా మామ గడ్డప్ప మేమేమన్నా కాడేపల్లి ఇంకా ఇటుకొస్తే కొత్త నాటి కోళ్ళు కోస్తా ఉండే, కొత్త బట్టలు తీయిస్తా ఉండే. ఆ కొత్త బట్టలు తీయిస్తారు ఎప్పుడూ వచ్చేస్తా ఉంటుంది వీటికి. అది మా మామ తీసేస్తా ఉండింది. ఎట్లా బట్టలు అంటే పట్టాపట్టి నిక్కరు, మళ్ళీ పట్టాపట్టి నిక్కర్ అయినాక షర్ట్ ఎట్లా కుట్టిస్తా ఉంటే లూజ్ గా కుట్టించేస్తా ఉంటే,
బట్ మా మామ స్పెషాలిటీ ఏమింటే కుట్టించిండే బట్టలు వేసుకొనే పోవాల. ఆ పట్టాపట్టి నిక్కర్ వేసుకునేకి నాకు బేజారు. ఇది షర్ట్ లూజ్ మా మామ వద్దు నేను ఆడేసుకుంటాను అంటే లేదు లేదు నువ్వు ఈడే వేసుకోవాల పనికి వేసుకొని పోతా ఉంటుంది. కోడిపల్లిలో కొట్టేట్ల పలుకులు ఏడా కూడా ఉండలేదు. మా ఫంక్షన్ లో యాపత్ అయినా కూడాను యాడ ఫంక్షన్ అయినా కూడాను కోడిపల్లి పలుకులు ఉండాల. అది కోడిపల్లి వైశిష్టము. ఏమి నేను ఎలక్షన్ నిలిచి ఖాళీ 100 ఓట్లు ఓడిపోద్ది, కానీ ఓడినా కూడాను ఆ పది ఇంకా జేడీఎస్ ఈ ఒక భాగంలో బలంగా ఉంది. దానికంతా మీ ఆశీస్సులు మీ ఆశీర్వాదము కారణము అని ఈ సందర్భంలో చెప్పేదానికి ఇష్టపడతా ఉన్నాను. బంధువులారా, ఏమి పొద్దు ఆర్కెస్ట్రా చేస్తా ఉన్నారు మా ప్రభాకర్ వాళ్ళు. ఇప్పుడప్పుడే ముస్టూరులో వేసిండ్రి, ఇప్పుడు ఈ ఊర్లోనే వేసిన్నారు. వాళ్ళ జతలో రాత్రి అంతా ఉండి అంతా మాకు పడిశాలు పుట్టేసి గొంతులంతా పోయింటాయి. అయినా ತಾಲೂಕು ಅಧ್ಯಕ್ಷರು ಹಾಗೂ ಪೂರ್ವ ಕ್ಷೇತ್ರದ ಕೋಮಲ್ ನಿರ್ದೇಶಕರು, ನಮ್ಮ ಭಾಗದ ಪ್ರಭಾವಿ ಮುಖಂಡರು, ನಮ್ಮೆಲ್ಲ ರಾಜಕೀಯ ಗುರುಗಳು ಕಾಡೇನಹಳ್ಳಿ ನಾಗರಾಜಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅದ್ದೂರಿಯಾದಂತಹ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಜೆಡಿಎಸ್ ನ ಪ್ರಭಾವಿ ನಾಯಕರು ಶಾಮೇಗೌಡರು ವೇದಿಕೆ ಕೊಡ್ಬೇಕು ಅಂತ ಅಣ್ಣವ್ರ ಜೊತೆ ಹಾಗೆ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ವಿ. ಅದೇ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ ರೆಡ್ಡಿ ಅವರು ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಭಾಗದ ಮುಖಂಡರು, ಕೆಬಿ ಟ್ರಾವೆಲ್ಸ್ ನ ಮಾಲೀಕರು, ಈ ಕಾರ್ಯಕ್ರಮದ ಆಯೋಜಕರು, ಜನಪ್ರಿಯ ನಾಯಕರು ಆದಂತಹ ಕೆಬಿ ಟ್ರಾವೆಲ್ಸ್ ಮಾಲೀಕರು ಪ್ರಭಾಕರನ್ ಅವರು ಜೊತೆ ಸೇರ್ಬೇಕು ಅಂತ ಸ್ವಾಗತ ಅವ್ರಿಗೂ. ಪ್ರಭಾಕರನ್ ಅವರಿಗೆ ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ಯಾವುದೇ ಅಂತ ಕಾರ್ಯಕ್ರಮ ಇದ್ರೂ ಸಹಾಯ ಮಾಡಲು ಮೊದಲ ವ್ಯಕ್ತಿಯಾಗಿರುತ್ತಾರೆ. ಇವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ವಿಶೇಷವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಈಗ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ಶಿಕ್ಷಕರಾದಂತಹ ವೆಂಕಟೇಪ್ಪ ಸಾರು ಈ ಊರಿ ನಾನು ಏನ ಕೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಈ ಒಂದು ದೇವಮೂಲೆಯಿಂದ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗತ್ತೆ, ಒಂದು ಒಳ್ಳೆ ಬೆಳವಣಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮೂಲೆಯಿಂದ ಎಲ್ಲಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಬಹುಶಃ ನಾವು ಇವಾಗ ಒಂದು ಹಾಡನ್ನು ಕೇಳಿದ್ವಲ್ಲ ಪುನೀತ್ ರಾಜ್ಕುಮಾರ್ದು, ಮನುಷ್ಯ ಹುಟ್ಟೋದು ಎಷ್ಟು ಸತ್ಯನೋ ಸಾಯೋದನ್ನು ಸಹ ಅಷ್ಟೇ ಸತ್ಯ. ಆ ಮಧ್ಯದಲ್ಲಿ ನಾವ್ ಏನ್ ಮಾಡಿರ್ತೀವಿ ಬಹುಶಃ ಅದು ಸದಾ ನಮ್ಮ ನೆನಪಿರುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ.